ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೋಳಿ ಸೆಲೆಬ್ರೇಟ್ ಮಾಡೋಕ್ಕೆ ವೃಂದಾವನ್ಗೆ ಹೋಗ್ತಾ ಇದ್ದೀನಿ. ಅದೇ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿ ನಾಯಕ್. ವೆಲ್ಕಮ್ ಟು ಪ್ರೀತಿಸ್ ಚಾನಲ್. ಸೊ ಹೇಗೆ ಕಾಣ್ತಾ ಇದ್ದೀನಿ, ನಾನಿವಾಗ ಬಂದಿದ್ದೀನಿ ಹೋಳಿ ಸೆಲೆಬ್ರೇಟ್ ಮಾಡೋಕ್ಕೆ ಮಥುರಾದಲ್ಲಿರೋ ವೃಂದಾವನಕ್ಕೆ. ಎಲ್ಲರೂ ಕೇಳಿದಿರ ತಾನೇ ವೃಂದಾವನ, ನಾನು ಅಲ್ಲಿಗೆ ಬಂದಿರೋದು. ಸೊ ಲಿಟ್ರಲಿ 1 ತಿಂಗಳಿಂದ ಆಲ್ರೆಡಿ ಶುರುವಾಗಿದೆ ಇಲ್ಲಿ ಹೋಳಿ, ಆಯಿತಾ. ನಾನು ಇವಾಗ ಬಂದಿದ್ದೀನಿ ಒಂದು ಫುಲ್ ಹೋಳಿ ಅಂದರೆ ಫುಲ್ ಹೋಳಿ ಸೆಲೆಬ್ರೇಟ್ ಮಾಡೋಕ್ಕೆ ಬಂದಿದ್ದೀನಿ, ಹೂವಿನ ಹೋಳಿನ. ಸೊ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಅಂತ ಹೇಳಿದ್ರೆ ವೆಲ್ಕಮ್ ಟು ಮೈ ಚಾನಲ್. ಇಸ್ಕಾನ್ಗೆ ಹೋಗ್ಬೇಕಾದ್ರೆ ದಾರಿಲೇ ಗೋಶಾಲೆ ಸಿಗುತ್ತೆ. ಗೋಶಾಲೆಯಲ್ಲಿ ದಸುಗಳನ್ನ ನೋಡಿಕೊಂಡು ಹೋಗ್ತಿರ್ಬೇಕಾದ್ರೆ ಫುಲ್ಲು ಹೋಳಿ. ಆ್ಯಕ್ಚುಲಿ ಇದು ನನ್ನ ಫಸ್ಟ್ ಡೇ ವೃಂದಾವನದಲ್ಲಿ. ಯಾರ ಕೈಲೂ ಹೋಳಿ ಹಾಕಿಸ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಕೊನೆಗೂ ಹೋಳಿ ಬಿದ್ದೇ ಬಿಡ್ತು. ಇಸ್ಕಾನ್ಗೆ ಹೋಗ್ಬೇಕಾದ್ರೆ ದಾರಿಲಿ ರಾಧೆ ರಾಧೆ ಅಂತ ಬರ್ಸ್ಕೊಂಡು, ಇದೇ ನಮ್ಮ ಇಸ್ಕಾನ್. ಎಷ್ಟು ಚೆನ್ನಾಗಿದೆ ಅಂದರೆ, ಎಷ್ಟು ಸುಂದರವಾಗಿ ಕಟ್ಟಿದ್ದಾರೆ ಅಂದರೆ ವರ್ಣಿಸೋಕ್ಕೆ ಆಗಲ್ಲ. ತುಂಬ ಅಂದರೆ ತುಂಬ ರಶ್ ಇದೆ. ಅದೇ ರಶ್ಶಲ್ಲೇ ದೇವ್ರ ದರ್ಶನ ಮಾಡಕ್ಕೆ ಹೋದ್ನಪ್ಪ. ಸೊ ಇಸ್ಕಾನಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲೆಲ್ಲ ಭಜನೆ ಎಲ್ಲ ನೋಡಿಕೊಂಡು, ಇಸ್ಕಾನಲ್ಲೇ ಪ್ರತಿಯೊಂದು ಪೇಂಟಿಂಗ್ಸ್ ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ರು ಅಂದರೆ ಎಲ್ಲ ಕಡೆ ಕೃಷ್ಣನ ಲೀಲೆ ಬಗ್ಗೆನೇ ಪೇಂಟಿಂಗ್ ಮಾಡಿದ್ರು. ನಿಮಗೂ ಕೃಷ್ಣ ಇಷ್ಟ ಇದ್ರೆ ಹರೇ ಕೃಷ್ಣ ಅಂತ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ನಾನು ಪ್ರೇಮ್ ಮಂದಿರಕ್ಕೆ ಹೋಗ್ತಿದ್ದೀನಿ. ಇಸ್ಕಾನಿಂದ ನಾನು ಪ್ರೇಮ್ ಮಂದಿರ ನೋಡೋಕೆ ಹೋಗ್ತಿರೋ ದಾರಿಲಿ ಮಾಕನ್ ಕಿ ಕರ್ಬೂಜ್ ಅಂತ ಒಂದು ಸ್ವೀಟ್ ಸಿಗುತ್ತೆ. ಇದು ಎಷ್ಟು ಟೇಸ್ಟಿಯಾಗಿದೆ ಅಂದರೆ ಇದು ನನ್ನ ಫೇವ್ರೇಟು. ನಾನು ಪ್ರತಿ ಸಲ ವೃಂದಾವನಕ್ಕೆ ಬಂದಾಗ ತಿಂತಾ ಇರ್ತೀನಿ. ನೀವು ವೃಂದಾವನಕ್ಕೆ ಬಂದರೆ ಈ ಸ್ವೀಟನ್ನು ತಿನ್ನೋದು ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ಪ್ರೇಮ್ ಮಂದಿರಕ್ಕೆ ಹೋಗೋಣ. ಇದೇ ಪ್ರೇಮ ಮಂದಿರ. ಫುಲ್ ಇಂಟರ್ನೆಟಲ್ಲೆಲ್ಲ ವೈರಲ್ ಆಗಿತ್ತು. ಇದ್ದೇ ಅದು. ಎಷ್ಟು ಚೆನ್ನಾಗಿ ಕಟ್ಸಿದ್ದಾರೆ ಅಂದರೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದರೆ ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ. ಎಷ್ಟು ರಾತ್ರಿ ಹೊತ್ತು ಇದು ಕಾಣ್ತಾ ಇರೋದು. ಅದ್ರ ಜೊತೆಗೆ ಎಷ್ಟು ರಶ್ಶು ಅಂದರೆ. ಆಮೇಲೆ ಪ್ರೇಮ ಮಂದಿರ ಸುತ್ತಮುತ್ತ ಎಲ್ಲ ಕೃಷ್ಣನ ಲೀಲೆ ಬಗ್ಗೆನೇ ಸ್ಟ್ಯಾಚ್ಯೂ ಥರ ಮಾಡಿದ್ದಾರೆ. ಯಾರಿಗೆಲ್ಲ ಮಥುರಾ ಹೋಗ್ಬೇಕು ಅಂತ ಇಷ್ಟ ಇದೆಯೋ ಅವರು ಕಮೆಂಟ್ ಮಾಡಿ. ಇಸ್ಕಾನ್ ಮತ್ತು ಪ್ರೇಮ್ ಮಂದಿರನ ಎಷ್ಟು ಅಚ್ಚುಕಟ್ಟಾಗಿ ಕಟ್ಟಿದ್ದಾರೆ ಅಂದರೆ ಯಪ್ಪ, ಅದೊಂದು ಇನ್ಫ್ರಾಸ್ಟ್ರಕ್ಚರ್ ತುಂಬ ಚೆನ್ನಾಗಿದೆ. ಪ್ರೇಮ್ ಮಂದಿರ ಸುತ್ತಮುತ್ತ ಏನೇನು ಕೃಷ್ಣನ ಲೀಲೆ ಐತೋ ಅದೆಲ್ಲ ಮಾಡಿದ್ದಾರೆ. ಕೃಷ್ಣಂದು ಮತ್ತು ರಾಧೆದು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ. ಬಟ್ ಏನು ಮಾಡಲಿ, ಕ್ಲೋಸಿಂಗ್ ಟೈಮ್ ಬೇರೆ, ಜೊತೆಗೆ ಹೋಳಿ ಅಂತ ಎಷ್ಟು ರಶ್ ಇತ್ತು ಅಂದರೆ ಇಷ್ಟೇ ಹೇಳೋದು, ಲೈಫಲ್ಲಿ ಒಂದ್ಸಲನಾದರೂ ಮಥುರಾ ವೃಂದಾವನಕ್ಕೆ ಬನ್ನಿ ಅಂತ. ಆಮೇಲೆ ಹೊಟ್ಟೆ ಹಸಿತಾಯ್ತು ಅಂದ್ಬಿಟ್ಟು ಅಲ್ಲೇ ಚೌಪಟಿಗೆ ಹೋಗಿ ಪಾವ್ ಬಜ್ಜಿ ತಿನ್ಕೊಂಡು, ಅಷ್ಟೇನು ಚೆನ್ನಾಗಿರ್ಲಿಲ್ಲ ಅಲ್ಲಿ, ತುಂಬ ಕಾಸ್ಟ್ಲಿ ಬಟ್ ವೇಸ್ಟು. ಫೈನಲಿ ನಾನು ಇವಾಗ ರೂಮಿಗೆ ಬಂದಿದ್ದೀನಿ. ಇದು ತುಂಬ ಖುಷಿ ಆಯಿತು, ಮನಸ್ಸಿಗೆ ನೆಮ್ಮದಿ ಸಿಕ್ತು. ನೀವು ನನ್ನ ಅವತಾರ ನೋಡ್ತಿದ್ದೀರಲ್ಲ, ಇಲ್ಲಿ ನಾನು ಅಂತಲ್ಲ, ಇದೇ ಥರ ಪ್ರತಿಯೊಬ್ಬರು ಬ್ರಿಜವಾಸಿ ಇದೇ ಥರನೇ ಹಾಕೋದು. ಅಂದರೆ ಒಂದು ಹೇಳಲ್ಲ, ನಿಮ್ಗೆ ಚಾನ್ಸ್ ಸಿಕ್ಕಿದ್ರೆ ದಯವಿಟ್ಟು ಪ್ಲೀಸ್ ಮಥುರಾದಲ್ಲಿ ನಡೆಯೋ ಹೋಳಿನ ದಯವಿಟ್ಟು ನಿಮ್ಮ ಲೈಫಲ್ಲಿ ಒಂದು ಸಲನಾದರೂ ಬಂದು ನೋಡಿ ಅಂತ ಬೇಡ್ಕೊತೀನಿ. ಯಾಕಂದರೆ ಆ ಥರ ಹೋಳಿ ಐ ಜಸ್ಟ್ ಲವ್ ಇಟ್. ನನ್ನ ಹತ್ರ ಹೇಳೋಕ್ಕೆ ವರ್ಡ್ ಇಲ್ಲ. ಆಮೇಲೆ
ಪ್ರತಿಯೊಂದು ಸ್ಥಳ ಆಗಿರಲಿ, ಪ್ರೇಮ್ ಮಂದಿರ ಆಗಿರಲಿ, ಭಾಂಕಿ ಬಿಹಾರಿಜಿದು ಮಂದಿರ ಆಗಿರಲಿ, ಅದು ಬಿಟ್ಟರೆ ರಾಧಾರಾಣಿ ಮಂದಿರ ಆಗಿರಲಿ, ಅದು ಬಿಟ್ಟರೆ ಇಸ್ಕಾನ್ ಟೆಂಪಲ್ ಆಗಿರಲಿ, ಎಲ್ಲ ನೋಡೋಕ್ಕೆ ಒಂಥರ ಖುಷಿ ಗೊತ್ತಾ. ನಾನು ಅದು ತುಂಬ 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 ಎಂಜಾಯ್ ಮಾಡಿದ್ದೀನಿ ನೋಡಿ. ಇನ್ನೂ ನನ್ನ ಕೂದಲಲ್ಲೆಲ್ಲ ಬಣ್ಣ ಇದೆ, ಫುಲ್ಲು ಒಂಥರ ಚೆನ್ನಾಗಿತ್ತು ಇವತ್ತು ನನಗಂತೂ. ಸೊ ನೆಕ್ಸ್ಟು ನಾನು ನಾಳೆನೂ ಸಹ ಬೇರೆ ದೇವಸ್ಥಾನಕ್ಕೆ ಹೋಗ್ತೀನಿ. ಅಲ್ಲಿವರೆಗೂ ಪ್ರೀತಿ ವೀಡಿಯೋಸ್ಗೋಸ್ಕರ ನೀವು ವೆಯ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ರಾಧೇ ರಾಧೇ.